ಜನ ಕೆಲಸ ಕಾರ್ಯ ಬಿಟ್ಟು ಬಿಸಿಲಲ್ಲಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕಾದು ನಿಂತಿದ್ದಾರೆ. ಗ್ಯಾಸ್ ಏಜೆನ್ಸಿ ಎದುರು ದಿನ ದೂಡ್ತಿದ್ದಾರೆ. ಇದೀಗ ಚೋರರು ಕೂಡ ಸಿಲಿಂಡರ್ಗಳತ್ತ ಚಿತ್ತ ನೆಟ್ಟಿದ್ದಾರೆ. ಶಾಲೆಯಲ್ಲಿ ಬಿಸಿಯೂಟಕ್ಕೆಂದು ಇಟ್ಟಿದ್ದ ಸಿಲಿಂಡರ್ಗಳನ್ನೇ ಕದ್ದಿದ್ದಾರೆ. ಸುಡು ಬಿಸಿಲಲ್ಲಿ ನಿಂತು ಜನ ಬೆವೆತು ಹೋಗಿದ್ದಾರೆ. ಸಾಲು ಸಾಲು ಸಿಲಿಂಡರ್ಗಳನ್ನ ಇಟ್ಟು ಕಾಯ್ತಾ ಇದ್ದಾರೆ. ಪೊಲೀಸರ ಕಾವಲು, ಊಟ ಇಲ್ಲದೆ ನಾಯಿಗಳು ನಿತ್ರಾಣಗೊಂಡಿದ್ರೆ ಹೋಟೆಲ್ಗಳಲ್ಲಿ ಊಟದ ಬಿಲ್ಗೇರಿದೆ. ಗ್ಯಾಸ್ ಸಂಕಷ್ಟದಿಂದ ಹತ್ತಾರು ರೀತಿ ಬಿಸಿ ತಡ್ತಾ ಇದೆ. ಕಳ್ಳರ ಕಣ್ಣು ಸಿಲಿಂಡರ್ಗಳ ಮೇಲೆ ಬಿದ್ದಿದೆ. ಶಾಲೆಯಲ್ಲಿ ಬಿಸಿಯೂಟಕ್ಕಿಟ್ಟಿದ್ದ 6 ಸಿಲಿಂಡರ್ಗೆ ಕನ್ನ. ಗ್ಯಾಸ್ ಅಭಾವದ ನಡುವೆ ಶಾಲೆಯಲ್ಲಿದ್ದ 6 ಸಿಲಿಂಡರ್ಗಳಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಗೊರಟಾ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಅಡುಗೆ ಮನೆಯ ಬೀಗ ಮುರಿದ ಖದೀಮರು ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲು ಬಳಸ್ತಾ ಇದ್ದ 6 ಸಿಲಿಂಡರ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಬುಕ್ ಮಾಡಿದ್ರು ಸಿಲಿಂಡರ್ ಸಿಗದೆ ಗ್ರಾಹಕರು ಕಂಗಾಲು. ಬಿಸಿಲಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಪರದಾಟ, ಕಾಕಿ ಕಾವಲು. ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ, ಅಡುಗೆ ಮಾಡೋಕಾಗ್ತಿಲ್ಲ. ಬುಕ್ ಮಾಡಿ 6 ದಿನವಾದರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಕೊಪ್ಪಳ ನಗರದ ಗ್ಯಾಸ್ ಏಜೆನ್ಸಿ ಮುಂದೆ ಬೆಳಗ್ಗೆಯಿಂದಲೇ ನೂರಾರು ಜನ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗೋಳಾಡ್ತಾ ಇದ್ರು. ಪೊಲೀಸರ ಸಮ್ಮುಖದಲ್ಲೇ ಕೆಲವರಿಗೆ ಸಿಲಿಂಡರ್ ವಿತರಿಸಲಾಯಿತು. ಕೊಪ್ಪಳದಲ್ಲೂ ಕೂಡ ಸದ್ಯ ಈಗ ಪೊಲೀಸ್ ಭದ್ರತೆಯಲ್ಲಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗ್ತಿದೆ. ಸದ್ಯ ನಾನೀಗ ಕೊಪ್ಪಳದ ಗದಗ ರಸ್ತೆಯಲ್ಲಿರ್ತಕ್ಕಂತಹ ಭಾರತ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು. ಬಹುತೇಕರೆಲ್ಲರೂ ಕೂಡ ಈಗ ಸಿಲಿಂಡರ್ಗಳನ್ನ ತಂದು ಇಲ್ಲಿ ಸರತಿ ಸಾಲಿನಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದೇ ಗಲಾಟೆ ಆಗಬಾರ್ದು ಸಿಲಿಂಡರ್ ವಿತರಣೆಯಲ್ಲಿ ಅಂತ ಹೇಳಿ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಒಳಗಿನ ಭಾಗದಲ್ಲಿ ಓರ್ವ ಮಹಿಳಾ ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಸಿಲಿಂಡರ್ ವಿತರಣೆಯ ಸಂದರ್ಭದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಗ್ಯಾಸ್ ಏಜೆನ್ಸಿ ಪಕ್ಕದಲ್ಲೇ ಸೈಬರ್ ಸೆಂಟರ್ ಇದೆ. ಇಲ್ಲಿ ಹಲವರು ಬಂದು ಸಿಲಿಂಡರ್ ಕೇಂದ್ರದ ಬಗ್ಗೆ ವಿಚಾರಿಸಿದ್ರಂತೆ. ಇದರಿಂದ ಬೇಸತ್ತ ಸೈಬರ್ ಅಂಗಡಿಯವರು ಸಿಲಿಂಡರ್ ಬಗ್ಗೆ ನಮ್ಮನ್ನ ಕೇಳಬೇಡಿ ಅಂತ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇವರು ಗ್ಯಾಸ್ ಏಜೆನ್ಸಿ ಮುಂದೆ ಈ ಒಂದು ಪಕ್ಕದಲ್ಲೇ ಇರತಕ್ಕಂಥದ್ದು ಇವರ ಅಂಗಡಿ. ಈಗ ಅವರು ಈಗ ಒಂದು ಬೋರ್ಡನ್ನು ಅಂಟಿಸಿರೋದು, ಈ ಒಂದು ಪೋಸ್ಟರ್ ಅಂಟಿಸಿರೋದು ಈಗ ಸಾಕಷ್ಟು ಗಮನ ಸೆಳೆದಿದೆ. ಸಿಲಿಂಡರ್ ಅಂಗಡಿಯ ಬಗ್ಗೆ ನಮ್ಮನ್ನು ಕೇಳಬೇಡಿ ಅಂತೇಳಿ ಈ ಅಂಗಡಿ ಮಾಲೀಕರಾದಂಥ ಕಿಶೋರ್ ಅವರು ಒಂದು ಪೋಸ್ಟರ್ ಹಚ್ಚಿದ್ದಾರೆ. ಇದಕ್ಕೆಲ್ಲವೂ ಕಾರಣ ಏನಂತಂದರೆ ಈ ಸಿಲಿಂಡರ್ ಅಂಗಡಿಗೆ ಜಾಸ್ತಿ ಜನ ಬರ್ತಾರೆ. ಅವ್ರು ಬಂದು ಈ ಸಿಲಿಂಡರ್ ಬಗ್ಗೆ ಈ ಸೃಷ್ಟಿ ನೆಟ್ ಕೆಫೆ ಏನಿದೆ ಅವರ ಮಾಲಕರನ್ನ ವಿಚಾರ ಮಾಡ್ತಿದ್ದಾರೆ. ಇದು ಅವರಿಗೆ ಸಹಜವಾಗಿ ಬೇಸರ ತರಿಸಿರ್ತಕ್ಕಂಥದ್ದು. ಮೈಸೂರಲ್ಲಿ ಸಿಲಿಂಡರ್ ಇಲ್ಲದೆ 30ಕ್ಕೂ ಹೆಚ್ಚು ನಾಯಿಗಳಿಗೆ ಸರಿಯಾಗಿ ಊಟ ಸಿಗ್ತಿಲ್ಲ. ಕುರುಬರಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಚಿದಾನಂದ್ 30ಕ್ಕೂ ಹೆಚ್ಚು ನಾಯಿಗಳನ್ನು ಸಾಕಿದ್ದಾರೆ. ಸಿಲಿಂಡರ್ ಇಲ್ಲದೆ ಚಿಕನ್ ಮತ್ತು ರೈಸ್ ಬೇಯಿಸಲು ಪರದಾಡುವಂತಾಗಿದೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ನಾನೀಗ ಅದೇ ಫಾರ್ಮ್ ಹೌಸ್ ನಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಚಿದಾನಂದ್ ಅವರು ಹವ್ಯಾಸವಾಗಿ ತಮ್ಮ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 30 ನಾಯಿಗಳನ್ನು ಸಾಕೊಂಡಿದ್ರು. ಪ್ರತಿನಿತ್ಯ ಅವುಗಳಿಗೆ ಆಹಾರವನ್ನ ತಯಾರಿಸಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಗ್ಯಾಸ್ ಸಿಲಿಂಡರ್ಗಳು ತಿಂಗಳಿಗೆ ಒಂದು 4 ರಿಂದ 5 ಗ್ಯಾಸ್ ಸಿಲಿಂಡರ್ಗಳು ಅವ್ರಿಗೆ ಬೇಕಾಗ್ತಾ ಇತ್ತು. ಆದ್ರೆ ಮೂಕ ಪ್ರಾಣಿಗಳು ತಮಗೆ ಹಸಿವಾದ್ರೂ ಸಹ ಹೇಳ್ಕೊಳ್ಳೋದಂತಹ ಪರಿಸ್ಥಿತಿ ಇರುತ್ತೆ. ಸೊ ಹೀಗಾಗಿ ಚಿದಾನಂದ್ ಅವರೇ ಅದನ್ನ ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಯಾವ ರೀತಿಯಾಗಿ ಆಹಾರವನ್ನ ಬೇಯಿಸಿ ಅವುಗಳಿಗೆ ಹಾಕ್ತಾ ಇದ್ರು ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದೀಗ ಪಾರಂಪರಿಕವಾಗಿ ಆ ಸೌದೆ ಒಲೆಯಲ್ಲಿ ಆಹಾರ ತಯಾರಿಸೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಬೇಲೂರು ರಿಂಗ್ ರಸ್ತೆಯ ಆಹಾರ ಕಟ್ಟೆ ಹೋಟೆಲ್ನಲ್ಲಿ ಊಟದ ಜೊತೆಗೆ ಗ್ಯಾಸ್ಗೂ ಚಾರ್ಜ್ ಹಾಕ್ತಿದ್ದಾರೆ. 100 ರೂಪಾಯಿ ಬಿಲ್ ಆದ್ರೆ 10 ರೂಪಾಯಿ ಗ್ಯಾಸ್ ಬಿಲ್ ಹಾಕ್ತಿದ್ದು ಗ್ರಾಹಕರಿಗೆ ಹೊರೆ ಬಿದ್ದಿದೆ. 4500 ತಗೋತಿದೀವಿ. ಇದರಲ್ಲಿ ಎಕ್ಸ್ಟ್ರಾ ಪೇ ಮಾಡಿ ಅದನ್ನ ಗ್ಯಾಸ್ ಬಿಲ್ ಅಂತ ಸೇರಿಸ್ತಾ ಇದೀವಿ 10 ರೂಪೀಸು. ಇನ್ನು ಬಳ್ಳಾರಿಯಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಗಗನಕ್ಕೇರಿದೆ. 4,000 ರೂಪಾಯಿಯಿಂದ 5,000 ರೂಪಾಯಿವರೆಗೆ ಏರಿಕೆ ಆಗಿದೆ ಅಂತಾರೆ ಹೋಟೆಲ್ ಮಾಲೀಕರು. ಸರ್ ಒಂದು 4,000 ಹೇಳ್ತಾರೆ ಸರ್. ಲೋಕಲ್ ಸಿಲಿಂಡರ್ಗಳು ಒಂದು 90 kg ಬರ್ತದೆ. ಆ ಲೋಕಲ್ ಸಿಲಿಂಡ್ರಿಗೆ 4,000 ಹೇಳ್ತಾರೆ. ಆಮೇಲೆ ಡೆಪಾಸಿಟ್ ಕೇಳ್ತಾರೆ. ಏನೇ ಹೇಳಿ ಗ್ಯಾಸ್ ಸಮಸ್ಯೆಯಿಂದ ಜನರು ನಲುಗ್ತಾ ಇದ್ದಾರೆ. ಇದೀಗ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದು ಸಂಕಷ್ಟ ದೂರವಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.